ಇನ್ಮುಂದೆ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದ್ರೆ ತಪ್ಪಿಸಿಕೊಳ್ಳೋ ಚಾನ್ಸೇ ಇಲ್ಲ. ಪೊಲೀಸರು ರಸ್ತೆಯಲ್ಲಿ ನಿಲ್ಲಿಸ್ತಾ ಇರಬಹುದು, ನಿಮ್ಮ ಮನೆ ಬಾಗಿಲಿಗೆ ದಂಡದ ನೋಟಿಸ್ ಬರೋದು ಪಕ್ಕ. ರೂಲ್ಸ್ ಬ್ರೇಕ್ ಮಾಡಿದ್ರೆ ಈಗ ಪೊಲೀಸರ ಕಣ್ಣಲ್ಲ, ಎಐ ಕ್ಯಾಮೆರಾದ ಕಣ್ಣಿಗೆ ಬೀಳ್ತೀರಾ. ಏನಿದು ಸ್ಟೋರಿ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ಸಂಚಾರ ನಿಯಮ ಪಾಲನೆಗೆ ಮಾಸ್ಟರ್ ಪ್ಲಾನ್. ಎಐ ಕ್ಯಾಮೆರಾದಲ್ಲಿ ವಾಹನಗಳ ಮೇಲೆ ಖಾಕಿ ನಿಗಾ. ಅದೆಷ್ಟೋ ಜನ ಎಷ್ಟೇ ಹೇಳಿದ್ರು ಸಂಚಾರಿ ನಿಯಮಗಳನ್ನ ಪಾಲಿಸೋದೇ ಇಲ್ಲ. ಹೆಲ್ಮೆಟ್ ಕೈನಲ್ಲಿ ಹಿಡ್ಕೊಂಡು ಬೈಕ್ ಓಡಿಸ್ತಾರೆ. ಇನ್ನು ಕೆಲವರು ಸೀಟ್ ಬೆಲ್ಟ್ ಹಾಕದೆ ಕಾರು ಚಲಾಯಿಸ್ತಾರೆ. ಅಲ್ಲದೆ ಒಂದೇ ಬೈಕ್ನಲ್ಲಿ 3-4 ಜನರು ಓಡಾಡೋದು, ಮೊಬೈಲ್ ಬಳಕೆ ಮತ್ತು ವೇಗದ ಚಾಲನೆ, ಹೀಗೆ ರೂಲ್ಸ್ ಬ್ರೇಕ್ ಮಾಡ್ತಾನೆ ಇರ್ತಾರೆ. ಆದರೂ ಪೊಲೀಸರ ಕೈಗೆ ಸಿಗದೆ ಫೈನ್ ಕಟ್ಟದೆ ತಪ್ಪಿಸಿಕೊಳ್ತಾಗಿರ್ತಾರೆ. ಇಂಥವರಿಗಾಗಿ ಹಾವೇರಿ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಹಾವೇರಿಯಲ್ಲಿ ಎಐ ಆಧಾರಿತ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜಾರಿಯಾಗಿದೆ. ಯಾರಾದರೂ ನಿಯಮ ಪಾಲಿಸದಿದ್ರೆ ಎಲ್ಲವನ್ನೂ ಇದು ಕ್ಷಣಾರ್ಧದಲ್ಲಿ ಗುರುತಿಸಿ ವಾಹನದ ನೋಂದಣಿ ಸಂಖ್ಯೆ ಜೊತೆ ಕಮಾಂಡ್ ಸೆಂಟರ್ಗೆ ಕಳುಹಿಸುತ್ತೆ. ಬಳಿಕ ನಿಯಮ ಉಲ್ಲಂಘಿಸಿದವರ ವಿಳಾಸಕ್ಕೆ ದಂಡದ ನೋಟಿಸ್ ರವಾನೆಯಾಗುತ್ತೆ. ಇನ್ನು ಹಾವೇರಿ ನಗರದ ಹೊಸಮನಿ, ಸಿದ್ದಪ್ಪ ವೃತ್ತ, ಗುತ್ತಲ್ ಸರ್ಕಲ್ ಹಾಗೂ ಕಾಗಿನೆಲೆ ಕ್ರಾಸ್ನಲ್ಲಿ ಒಟ್ಟು 6 ANPR ಕ್ಯಾಮೆರಾ ಹಾಗೂ 10 ಅತ್ಯಾಧುನಿಕ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ನಾವು ಪ್ರಥಮ ಬಾರಿಗೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ITMS ಅಂತ ಒಂದು AI ಬೇಸ್ಡ್ ರೋಡ್ ಸೇಫ್ಟಿ ಇದರಲ್ಲಿ ಮಾಡ್ತಾಯಿದ್ದೀವಿ. ಸೊ ಇದು ಏನಂದರೆ ರೋಡ್ ಸೇಫ್ಟಿಯಲ್ಲಿ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದವ್ರಿಗೆ ಇಲ್ಲಿ ತನಕ ನಾವು ಜಿಲ್ಲೆಯಲ್ಲಿ ಮ್ಯಾನ್ಯುವಲಿ ಎಲ್ಲರನ್ನೂ ತಡೆ ಹಿಡಿದು ಅವ್ರು ಏನೇನು ವಯೋಲೇಷನ್ಸ್ ಮಾಡಿದ್ದಾರೆ ಅದ್ರ ಮೇಲೆ ನಾವು ಪ್ರಕರಣಗಳನ್ನು ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಪ್ರಕರಣಗಳನ್ನು ದಾಖಲು ಮಾಡ್ತಾ ಬಂದಿರ್ತೀವಿ. ಇನ್ನು ಈ ಕ್ಯಾಮೆರಾಗಳು ಕೇವಲ ವಿಡಿಯೋ ರೆಕಾರ್ಡ್ ಮಾಡುವುದಷ್ಟೇ ಅಲ್ಲ, ನಿಯಮ ಉಲ್ಲಂಘನೆಯ ಡಿಜಿಟಲ್ ಸಾಕ್ಷಿಯನ್ನು ಸೃಷ್ಟಿಸುತ್ತವೆ. ನಗರದಲ್ಲಿರುವ ಎಲ್ಲಾ ಕ್ಯಾಮೆರಾಗಳನ್ನು ಆಪ್ಟಿಕಲ್ ಫೈಬರ್ ಮೂಲಕ SP ಕಚೇರಿಯ ಕಮಾಂಡ್ ಹಾಗೂ ಕಂಟ್ರೋಲ್ ರೂಮ್ಗೆ ಸಂಪರ್ಕ ಹೊಂದಿವೆ. ಇನ್ನು ಪೊಲೀಸ್ ಇಲಾಖೆ ಸುಮಾರು 52 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಜಾರಿಗೆ ತಂದಿದ್ದು, ಇದು ಅಪಘಾತ ತಡೆ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿದೆ. ಇಡೀ ಜಿಲ್ಲೆಯಲ್ಲೇ ಎಲ್ಲೂ ITMS ಸಿಸ್ಟಮ್ ಇಲ್ಲ ನಮ್ಮ ಹಾವೇರಿನಲ್ಲಿ. ಹಾಗಾಗಿ ಮೊದಲು ಜಿಲ್ಲಾ ಕೇಂದ್ರವಾದ ಹಾವೇರಿನೇ ನಾವು ಚೂಸ್ ಮಾಡಿಕೊಂಡು 3 ಸರ್ಕಲ್ಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿಸಿದ್ದೀವಿ. ಇದು ರಸ್ತೆ ಸುರಕ್ಷತೆ ಜೊತೆಗೆ ಸರ್ವಿಲೆನ್ಸ್ ಕೂಡ ಆಗಿರುತ್ತೆ. ಹಾಗಾಗಿ ಸಿದ್ದಪ್ಪ ಸರ್ಕಲ್ಲು, ಗುತ್ತಲ್ ಸರ್ಕಲ್ಲು ಮತ್ತು ಕಾಗಿನೆಲೆ ಸರ್ಕಲಲ್ಲಿ ಒಟ್ಟು 6 AI ಬೇಸ್ಡ್ ಕ್ಯಾಮ್ರಾಗಳನ್ನು ಹಾಕಿದ್ದೀವಿ ಮತ್ತು 10 ಸರ್ವಿಲೆನ್ಸ್ ಕ್ಯಾಮ್ರಾಗಳನ್ನು ಅಲ್ಲಿ ಅದ್ರ ಜೊತೆಗೇ ಅಳವಡಿಕೆ ಮಾಡಿದ್ದೀವಿ. ಸಪ್ರೇಟ್ ಪೋಲ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಆಪ್ಟಿಕಲ್ ಕೇಬಲ್ ಮೂಲಕ ಅದನ್ನು ನಮ್ಮ ಕಚೇರಿಗೆ DPOಗೆ, ಡಿಸ್ಟ್ರಿಕ್ಟ್ ಪೊಲೀಸ್ ಆಫೀಸ್ ಅಂದರೆ ನಮ್ಮ ಕಚೇರಿಗೆ ಒಂದು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರನ್ನು ಕೂಡ ಓಪನ್ ಮಾಡ್ಕೊಂಡಿದ್ದೀವಿ ಇದರಲ್ಲೇನೆ. ಒಟ್ನಲ್ಲಿ ಇನ್ನು ಮುಂದೆ ರಸ್ತೆಯಲ್ಲಿ ಪೊಲೀಸರು ಗೆಲ್ದಿದ್ರು ಎಐ ಕ್ಯಾಮೆರಾದ ಕಣ್ಣು ನಿಮ್ಮ ಮೇಲೆ ಇರುತ್ತೆ. ಹೀಗಾಗಿ ಸಾರ್ವಜನಿಕರು ಇನ್ನಾದ್ರೂ ರೂಲ್ಸ್ ಬ್ರೇಕ್ ಮಾಡದೆ ನಿಯಮವನ್ನ ಪಾಲಿಸೋದು ಉತ್ತಮ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಹಾವೇರಿ.